ಖಾಲಿ ತಟ್ಟೆ ಮುಂದಿದ್ದರೆ ನಿನಗೆ ಹೊಟ್ಟೆ ತುಂಬುವುದು ಎಂದು ಖಾಲಿ ತಟ್ಟೆ ಮುಂದಿದ್ದರೆ ನಿನಗೆ ಹೊಟ್ಟೆ ತುಂಬುವುದು ಎಂದು ಹೊಟ್ಟೆ ತುಂಬಲಿ ತಿನ್ನುವವರೆಗೆ ಅಲುಗಾಡಿಸುವ ಸರ್ಕಾರವು ಬಂದು ಹೊಟ್ಟೆ ತುಂಬಲಿ ತಿನ್ನುವವರೆಗೆ ಅಲುಗಾಡಿಸುವ ಸರ್ಕಾರವು ಬಂದು ಕಾಯುವೆಯಾಗಿ ನಿನ್ನುತ್ತಾರೆ ಕಾಯುವೆಯಾಗಿ ನಿನ್ನುತ್ತಾರೆ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ಅದೇ ಸಿಡಾರ್ ಕಾರಟವ್ ಇವತ್ತು ಬೆಳಿಗ್ಗೆ ಬಂದಿದ್ವಲ್ಲ ಅವನ್ ತಂಗಿ ಇಲ್ಲಿರೋರೆಲ್ಲ ಅವನ ಕಡೆಯವರೇ ಒಟ್ಟಿಗೆ ಸಿಕ್ಕಿದ್ದಾರೆ. ಅವನವರ ಹಾರ್ದಿಕ ಶುಭಾಶಯಗಳನ್ನ ನಮ್ಮ ಕೈಗೆ ಕಳಿಸ್ಕೊಟ್ಟಿದ್ದಾನೆ. ಅವ್ನು ನಮ್ಮ ಕೈಲೇ ಇದ್ದಾನೆ. ಅವನೀಗ ನಾನೇ ನೆನಪಿರೋ ಹಾಗೆ ಅವರ ಜೈಲಿನ ಕೊಠಡಿ ಆ ಕಡೆ ಈ ಕಡೆ 2 ಕೊಠಡಿಗಳು ಖಾಲಿ ಇವೆ. ಇಲ್ಲಿ ಈಗ ಯಾರು ಇಂಪಾದ ಸಂಗೀತವನ್ನು ಹಾಡಿದ್ರು ಅಲ್ವಾ? ದಯವಿಟ್ಟು ನಾನಿದ್ದೀನಿ ಅಂತ ಹಾಡೋದನ್ನ ನಿಲ್ಲಿಸಬೇಡಿ. ಯಾಕೆಂತಂದ್ರೆ ಇದು ಎಣ್ಣೆ ಜಾಡಿ, ಪ್ರಿಯವಾದ ಹಳೆ ಎಣ್ಣೆ ಜಾಡಿ. ಇದರೊಳಗೇನೂ ಇಲ್ಲ ನೋಡಿ, ಏನೂ ಇಲ್ಲ. ಏನೂ ಇಲ್ಲ ಕಮಿಷನರ್. ಎಣ್ಣೆ ಜಾಡಿಲಿ ಎಣ್ಣೆನೂ ಇಲ್ಲ, ಬ್ರೆಡ್ ಬಾಕ್ಸ್ ಅಲ್ಲಿ ಬ್ರೆಡ್ ಇಲ್ಲ, ಟೀ ಬಾಕ್ಸ್ ಅಲ್ಲಿ ಟೀ ಸೊಪ್ಪು ಇಲ್ಲ. ಹಾಗಾದ್ರೆ ಅದು ರಾಜಕೀಯ ಮಾಡೋ ಎಣ್ಣೆ ಜಾಡಿ ಇರಬೇಕು. ಆಂಡ್ರೆ ಮ್ಯಾಕ್ಸಿಮೋವಿಚ್ ನಕೋಡ, ನೀನು 2 ಸಾರಿ ಜೈಲಿಗೆ ಹೋಗಿ ಬಂದಿದ್ಯಲ್ವಾ? ಅದು ರಾಜಕೀಯ ಕಾರಣಗಳಿಗೆ. ಹೌದು, ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಸ್ಕಲ್ಗಳನ್ನ ನೋಡ್ತಾ ಇದ್ದೀನಿ. ನೀನು ಕಲಿಬೇಕಾದ ಪಾಠ ಇನ್ನೂ ಇದೆ. ಮೊದಲು ನಾನು ಮಾತಾಡುವಾಗ ಮರ್ಯಾದೆಯಿಂದ ಕೂತ್ಕೊಳ್ಳೋದ್ರ ಮೊದಲು ಕಲಿ. ದಯವಿಟ್ಟು ಕೂಗ್ಬೇಡಿ, ಮೆಲ್ಲಗೆ ಮಾತಾಡಿ. ನೀವಿನ್ನೂ ಯುವಕರು, ನೀವ್ ಯಾವತ್ತೂ ಹೊಟ್ಟೆ ಪಾಡಿಗೆ ಕಷ್ಟಪಟ್ಟಿಲ್ಲ. ಮೇಲಾಗಿ ನೀವು ಅಧಿಕಾರಿ, ನಿಮ್ಗೆ ಕೈ ತುಂಬಾ ಸಂಬಳ ಕೊಡ್ತಾರೆ, ಅದು ಪ್ರತಿ ತಿಂಗಳು ತಪ್ಪನೇನೆ. ಯಾಕೆಂದ್ರೆ ನಮ್ಮಂತವ್ರ ಮನೆಗೆ ಬಂದು ದಿಮ್ಮನ ಹರಿದಾಕ್ ನೋಡ್ಬೋದು, ಎಣ್ಣೆ ಜಾಡಿಲಿ ಎಣ್ಣೆ ಇಲ್ಲ ಅಂತ ಹುಡುಕಿ ನೋಡ್ಬೋದು. ನೀವು ಬಹಳ ಬೇಗ ಅಳ್ತೀರಾ. ನನ್ನ ಬುದ್ಧವಾದ ಏನು ಅಂದ್ರೆ ಅದನ್ನ ಖರ್ಚು ಮಾಡಬೇಡಿ, ಜೋಪಾನವಾಗಿ ಇಟ್ಕೊಳ್ಳಿ, ಮುಂದೆ ಬೇಕಾಗತ್ತೆ. ಸುಕ್ಲಿನೋ ಫ್ಯಾಕ್ಟರಿಯ ಕಾರ್ಮಿಕರಾದ ನಾವು ಕಾಟನ್ ಪೇಟೆ ಬಳಿ ಬರುವಷ್ಟರಲ್ಲಿ ಕಾರ್ಮಿಕರ ಮತ್ತೊಂದು ಗುಂಪು ನಮ್ಮೊಡನೆ ಬಂದು ಸೇರಿಕೊಂಡಿತು. ನಮ್ಮ ಮೆರವಣಿಗೆ ಅಚ್ಚುಕಟ್ಟಾಗಿ ಸಾಗಿತು. ಕೆಲವು ಹಾಡುಗಳನ್ನು ಹಾಡಿದೆವು. ಎದ್ದೇಳಿ, ಉಪವಾಸದಿಂದ ಕಂಗೆಟ್ಟಿದ್ದಾರೆ. ಒಡನಾಡಿಗಳ ಕಾಳೆ ಮೊಳಗುತ್ತಿದೆ. ಮೇ 1, 1905 ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಯೇಸು ರಕ್ಷಕ ರಸ್ತೆಯ ಮೂಲೆಯಲ್ಲಿ ನಿರ್ಧಾರದ ನಿರ್ಣಯಾತ್ಮಕ ಕ್ಷಣ ಅವನು ಕೂಗಿದ, ನಾವು ಚೌಕಾಸಿ ಮಾಡುತ್ತಿಲ್ಲ, ನಾವು ಬಾವುಟವನ್ನು ಕೊಡುವುದಿಲ್ಲ, ಬಿಡುವುದೂ ಇಲ್ಲ. ನಿಕೋಲಾಯ್ ಇವಾನೋವಿಚ್ ಇವರು ಪ್ರದೇಶೀಯ ವಾಸವ. ಇವರು ನಾನು ನಿಮ್ಮ ಬಳಿ ಕರ್ಕೊಂಡು ಬಂದಿದ್ದೀನಿ. ಇವರು ನಮ್ಮ ಗೆಳೆಯ ಪಾವೇಲನ ತಾಯಿ. ಅವನನ್ನ ಮೇ 1ರ ಪ್ರತಿಭಟನೆಯ ನಂತರ ಬಂಧಿಸಿದ್ದಾರೆ. ಈಗ ಅವರ ಹಳೆ ಮನೆಯನ್ನ ಖಾಲಿ ಮಾಡಬೇಕು ಅಂತ ನೋಟಿಸು ಜಾರಿ ಮಾಡಿದ್ದಾರೆ. ನಾವು ಅವ್ರ ಮಗನಿಗೆ ಭಾಷೆ ಕೊಟ್ಟಿದ್ದೀವಿ, ನಿಮ್ಮ ತಾಯಿಯನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ. ನಿಕೋಲಾಯ್, ನೀನು ಮತ್ತು ನಿನ್ನ ಮನೆ ಅಂತಂದ್ರೆ ಯಾರಿಗೂ ಅನುಮಾನನೇ ಇಲ್ಲ. ನಿನಗೂ ಕ್ರಾಂತಿಯ ಚಳುವಳಿಗೂ ಯಾರು ಕೂಡ ಕನಸಿನಲ್ಲೂ ಸಂಬಂಧವನ್ನ ಕಲ್ಪಿಸಲಾರರು. ನೀನು ನಿಜ ಹೇಳ್ತಾ ಇದೀಯ, ಅದು ಖಂಡಿತಕ್ಕೂ ಸಾಧ್ಯ ಇಲ್ಲ. ಒಂದ್ ವೇಳೆ ಹಾಗೇನಾರು ಆಗಿದ್ದಿದ್ರೆ ಎಂದೋ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಿತ್ತು. ಅದು ಅಲ್ಲದೆ ನಾನು ನಿಮ್ಮಗಳ ಹಾಗೆ ಮರೀಚಿಕೆ ಹಿಂದೆ ಓಡೋಗೋನಾಗಿದ್ದಿದ್ರೆ ನನ್ನ ಕಥೆ ಯಾವತ್ತೋ ಮುಗಿದೋಗ್ತಾ ಇಲ್ಲ. ಅದೇನಾದ್ರೂ ಆಗ್ಲಿ, ಈ ಮನೆ ನೋಡ್ಕೊಳಕ್ಕೆ ನನಗೆ ಯಾರು ಒಬ್ರು ಬೇಕಾಗಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ ಈ ಮನೆ ಎಷ್ಟು ಅಸ್ತವ್ಯಸ್ತವಾಗಿದೆ ಅಂತ. ಅವ್ರು ಮಾಡೋ ಕೆಲಸಕ್ಕೆ ಅವ್ರಿಗೆ ನೀನು ಏನನ್ನಾದ್ರೂ ಸಂಬಳ ಕೊಡಬೇಕಾಗುತ್ತೆ. ನಾನು ಅವ್ರಿಗೆ ಬಹಳ ದೊಡ್ಡ ಮೊತ್ತ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಒಂದು ರೀತಿ ನಾನು ಅವರಿಗೆ ಭತ್ಯೆ ಕೊಡಬಲ್ಲೆ ಅಷ್ಟೇ, ಸಂಬಳ ಅಂತೂ ಅಲ್ಲ. ರಾಸವ ನೋಡಿ, ಇದೇ ಅಡುಗೆ ಮನೆ. ಅದಾಗೆ ನೀವು ನಿಮ್ಮ ಬಟ್ಟೆಗಳನ್ನು ತಂದಿದ್ದೀರಾ? ಒಳ್ಳೆದಾಯ್ತು. ನಿಕೋಲಾಯ್, ದಯವಿಟ್ಟು ಈ ಹೆಂಗಸನ್ನ ಚೆನ್ನಾಗಿ ಮಾಡ್ಕೋ.
ಅವರು ಮೇ 1ರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇನ್ನು ಮುಂದೆ ರಾಜಕೀಯದ ಅಗತ್ಯ ಅವರಿಗಿಲ್ಲ. ಅವ್ರ ಪಾಡಿಗೆ ಅವರು ಇರಬಹುದು. ಪಾಪ ಮಗನ ಬಗ್ಗೆ ಆತಂಕ. ಇವರ ಜವಾಬ್ದಾರಿ ನಿಂದು ನಿಕೋಲಾಯ್. ಅವರ ಚಿಂತೆನ ನನಗೆ ಬಿಟ್ಟು ನಾನೇನು ಈಕೆನ ಯಾವುದೇ ರಾಜಕೀಯದಲ್ಲಿ ಸಿಕ್ಕಾಕ್ಸೋದಿಲ್ಲ. ಹೆಗ್ಗಣಗಳು ಅದೇ ಆ ಸ್ಟ್ರೈಕ್ ಮಾಡೋ ಕಾರ್ಮಿಕರಲ್ಲ, ಹೆಗ್ಗಣಗಳು. ಅವರ ದೇಶದ ಬಗ್ಗೆ ಕಾಳಜಿನೇ ಇಲ್ಲ, ರಾಷ್ಟ್ರದ್ರೋಹಿಗಳು. ಅವರ ದೇಶ ಅಂದ್ರೇನು? ಇದು ರಷ್ಯಾ, ನಮ್ ರಾಷ್ಟ್ರ. ಅವರೆಲ್ಲ ರಷ್ಯಾದ ಜನ. ರಷ್ಯಾ ರಷ್ಯನರಿಗೆ ಸೇರಿದ್ದು, ನಮ್ ರಾಷ್ಟ್ರ ನಮಗೆ ಸೇರಿದ್ದು. ಓ ಹೌದಾ? ಅನುಮಾನ ಯಾಕೆ? ಯಾರಿಗ ರಾಷ್ಟ್ರ ಪ್ರೇಮ ಇಲ್ಲ? ಹೇ, ನನ್ನ ಮಾಂಸ ತುಂಡಿನ ಬಂದೇ ಇಲ್ಲ. ಇಂಥವ್ರಿಗೆ ತಿಳಿಸಿಡೋದ್ ಕಷ್ಟ. ಆದ್ರೆ ದೊಣ್ಣೆ ತಕೊಂಡ್ ತಲೆ ಮೇಲೆ ಬಿಡಿದ್ರೆ ಎಲ್ಲ ಗೊತ್ತಾಗತ್ತೆ. ಬರೋಬ್ಬರಿ ಕಣಪ್ಪ. ಈ ಟೇಬಲ್ ನಮ್ಮ ಮಾತೃಭೂಮಿ, ಈ ಬಾಡು ನಮ್ಮ ಮಾತೃಭೂಮಿ. ಅದಿನ್ನೂ ಸರಿಯಾಗಿ ಬಂದೇ ಇಲ್ವಲ್ಲ? ನಾನ್ ಕೂತಿರೋ ಜಾಗ ಮಾತೃಭೂಮಿ. ಇಲ್ಲಿ ಕೇಳು, ನೀನು ಮಾತೃಭೂಮಿ ಒಂದು ದೊಡ್ಡ ತುಣುಕು. ಆದ್ರೆ ನಾನು ಇನ್ನು ಬೇಯದಿದೆ. ಒಬ್ಬ ಮನುಷ್ಯ ಅವನ ಮಾತೃಭೂಮಿಯ ರಕ್ಷಣೆಗೆ ಹೋರಾಟ ಮಾಡಬೇಕು. ಮಾತೃಭೂಮಿ ಅವನದ್ದಾಗಿದ್ರೆ ನೀನ್ ಇಲ್ಲಿ ಬರೀ ಭೌತವಾದವನ್ನ ಎದುರಿಸ್ತಾ ಇದೀಯಾ? ನನ್ ಮಗನೇ, ಏನ್ ಮಾಡಿದೀಯಾ? ನನ್ನ ತಟ್ಟಿಲಿ ಹಂದಿ ಮಾಂಸ ಬಡಿಸಿದ್ಯಾ? ನನ್ನ ಧರ್ಮಕ್ಕೆ ಪ್ರಚಾರ ಎಸಗಿದ್ಯಾ ನೀನು? ಎಲ್ಲ ಸ್ವಲ್ಪ ತಪ್ಪಾಗಿ ಬಿದ್ದಿರ್ಬೇಕು. ಬೇಕಾದ್ರೆ ತಿನ್ನು, ಇಲ್ಲಾಂದ್ರೆ ಪಕ್ಕದ ತಟ್ಟೆಗೆ ಹಾಕ. ದನದ ಮಾಂಸ? ಹೇ, ನನ್ನ ತಟ್ಟಿಲಿ ದನದ ಮಾಂಸ ಬಡಿಸಿದ್ಯಾ? ರಾಷ್ಟ್ರಕ್ಕೆ ಅವಮಾನ, ನನ್ನ ಧರ್ಮಕ್ಕೆ ಅಪಚಾರ. ನಾನ್ ಇದನ್ನ ಸುಮ್ಮನೆ ಬಿಡಲ್ಲ. ಈ ಮಾಂಸ ಬೆಂದಾಗಿ ನೀನ್ ಬೇಯಿಸ್ತೀರಿ ಬಡ್ಡಿ ಮನೆ. ಬಾಯ್ ಬಡ್ಕೋಬೇಡ. ಏನಿಲ್ ಬಂದಿರೋದೆ ಬಿಟ್ಟಿ ಕೊಳ್ತಿನಾಕೆ. ಬೇಕಾದ್ರೆ ತಿನ್ನು, ಇಲ್ಲಾಂದ್ರೆ ತಟ್ಟೆ ದಬಾಕಿ ಮುಚ್ಕೊಂಡೆ ಹೋಯ್ತಾ ಇರೋ. ಕೇಳ್ದವ್ರಿಗೆ ಬೇಕಾದನ್ನ ಮಾಡ್ಬಡ್ಸಕ್ಕಲ್ಲ ನಾನು ಇಲ್ಲಿಕ್ಕಿರೋದು. ಜಾಸ್ತಿ ಗಾಂಚಲಿ ಮಾಡ್ಬೇಡ. ಯಜಮಾನ ಸ್ಪಿನ್ ಆಫ್ ಹೇಳಿದ್ರೆ ನಿನ್ ಕೆಲಸ ಕಳ್ಕೋಬೇಕಾಗುತ್ತೆ. ಮಗಲ ಬದ್ಮಾಸ್, ನಾನು ಈಗಿರೋದೆ ಕತ್ತಿ ಮನ್ ಸೌಟು. ಯಾವ ಮೂಲೆಲ್ಲಾದ್ರೂ ವ್ಯಾಪಾರ ಮಾಡ್ಕತ್ತೀನಿ. ಈಗ ನಾವೇನ್ ಮಾಡೋದು? ಪ್ಲೇಟ್ ಬದಲಾಯಿಸಿ. ದನ ತಿನ್ನೋನ್ ದನ, ಹಂದಿ ತಿನ್ನೋನ್ ಹಂದಿ ತಿನ್ನಿ. ಎರಡಕ್ಕೂ ಹಾಕಿರೋದು ಒಂದೇ ಮಸಾಲೆ. ಇಂಥ ಮೃಗಗಳು ಕೆಲಸ ಮಾಡಿ ಸ್ಟ್ರೈಕ್ ಮಾಡೋದು, ಇಂಥವ್ರ ಮೇಲೆ ಕಲ್ಲೆಸೆಯೋದು. ಪಾಪ, ಗಾಯ ಎಷ್ಟು ದೊಡ್ಡದಾಗಿದೆ. ಗಾಯದ ಬಗ್ಗೆ, ಗಾಯ ಪಡೆಯೋಕೆ ಅಂತ ಹುಟ್ಟಿರೋರಿಂದ ಸಹಾನುಭೂತಿ ಇರುತ್ತೆ. ಆದ್ರೆ ಗಾಯ ಮಾಡೋರು ಹುಟ್ಟಿರೋರಿಂದ ಯಾವಾಗ್ಲೂ ಸುಮ್ಮನಿರ್ತಾರೆ. ನಮ್ಮ ರಾಷ್ಟ್ರದ ಕಾರ್ಮಿಕರಿಂದ ನಮ್ಮ ರಾಷ್ಟ್ರದ ಮಹಿಳೆಗೆ ಕಲ್ಲುಗಳಿಂದ ಹೊಡೆತ. ಅಮ್ಮ, ನೀವೊಬ್ಬರು ತಾಯಿನ? ಹೌದು. ರಾಷ್ಟ್ರದ ಮಾತೃಶ್ರೀಗೆ ಕಲ್ಲುಗಳಿಂದ ಹೊಡೆತ. ರಾಷ್ಟ್ರದ ಕಲ್ಲುಗಳಿಂದ? ಲಿಡಿಯಾ, ದೇವರ ಬಗ್ಗೆ ಭಯ ಇಟ್ಕೊಂಡು ಏನ್ ಮಾಡ್ತೀಯ? ಬದಲಿಗೆ ಬೆರಾಸೆಟ್ನೋವನ್ನ ಕಂಡು ಭಯ ಬೀಳು. ನಮಗೆ ಅರ್ಥವಾಗದ ದೈವ ಇಚ್ಛೆಯಿಂದ ಪಾವೆಲ್ ಬಲಿಯಾಗಲಿಲ್ಲ. ನಮಗೆ ಕಣ್ಣಿಗೆ ಕಾಣುವ ಸಾರ್ನ ಇಚ್ಛೆಯಿಂದ ಪಾವೆಲ್ ಬಲಿಯಾದ. ದೊಡ್ಡ ಬಂಗಲೆಯಲ್ಲಿ ಕೂತು ಯಾವುದೇ ದೈವತ್ವದ ಕುರುಹು ಇಲ್ಲದವನು ನಿನ್ನ ಕೆಲಸವನ್ನ ಕಿತ್ಕೊಂಡ. ಆಮೇಲೆ ನೀನು 3 ತಿಂಗಳು ಬಾಡಿಗೆ ಕೊಡಲಾಗ್ಲಿಲ್ಲ ಅಂತ ವೆರಾಸ್ಟೆಫ್ನೋವಾ ನಿನ್ನು ಒದ್ದು ಹೊರಗಾಕಿದ್ದಾಳೆ. ದೇವರ ಬಗ್ಗೆ ಯಾಕೆ ಚರ್ಚೆ? ನೀವು ಯಾಕೆ ತಿಂತಾ ಇಲ್ಲ? ತುಂಬಾ ಬಿಸಿನಾ? ಸುಡ್ತಾ ಇರೋ ಊಟ ಇವಳಿಗೆ ಹಾಕುತ್ತೆ. ಅವ್ಳು ನಾಲ್ಕೆ ಸುಡ್ಕೋಬೇಕಾ? ಇಲ್ಲ ವಾಸು, ಊಟ ಬಿಸಿಯಾಗಿಲ್ಲ. ಮತ್ತೆ ಯಾಕೆ ತಿಂತಾ ಇಲ್ಲ? ಇದು ಸ್ಟ್ರೈಕ್ ಮುರ್ಕರಿಗೋಸ್ಕರ ಮಾಡಿದ ಅಡ್ಗೆ. ಏನಂದೆ? ಇದು ಸ್ಟ್ರೈಕ್ ಮುರ್ಕರಿಗಾಗಿ ಮಾಡಿದ ಅಡ್ಗೆ. ಈ ಅಡಿಗೆ ಮಾಡಿದ್ರಿಂದ ನಾನು ಒಬ್ಬ ಹೆಗ್ಗಣ. ಯಾಕೆಂದ್ರೆ ಸ್ಟ್ರೈಕ್ ಮೂಲಕರಿಗೆ ಅಡಿಗೆ ಮಾಡಿ ನಾನು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀನಿ, ಸರಿನಾ? ಆದ್ರೆ ಸ್ಟ್ರೈಕ್ ಮಾಡೋದು ತಪ್ಪಲ್ವಾ? ರಾಷ್ಟ್ರದ್ರೋಹಿಗಳ ತೊಲಗೆಯಲ್ಲಿಂದ ಹೋಗಿ ನಿಮ್ಮ ಮಾಲೀಕ ಸ್ಮಿರ್ನಾಫ್ ಹೇಳಿ, ನಾನು ಇನ್ಮೇಲೆ ಸ್ಟ್ರೈಕ್ ವರ್ಗರಿಗೆ ಅಡಿಗೆ ಮಾಡೋದಿಲ್ಲ ಅಂತ. ಬೇಕಾದ್ರೆ ನಿಮ್ಮ ಊಟ ಅವನೇ ಮಾಡಿ ಕಳಿಸ್ಲಿ, ಇಲ್ಲ ಅಂದ್ರೆ ನಿಮ್ಮನ್ನ ನೀವೇ ಬಯಸ್ಕೊಂತೀನಿ. ತೊಲಗೆಯಲ್ಲಿಂದ. ತಾಯಿ, ನೀವೀಗ ಆ ಸ್ಟ್ರೈಕ್ ಮಾಡ್ತಾ ಇರೋರನ್ನ ಇಲ್ಲಿ ಕರೆತನ್ನಿ. ಈ ಮನೆಯಲ್ಲಿ ಬಿಸಿ ಬಿಸಿಯಾದ ಊಟ ತಯಾರಿದೆ. ನಾವೆಲ್ಲ ಸೇರಿ ಒಟ್ಟಿಗೆ ಊಟ ಮಾಡೋಣ. ಬುದ್ಧಿ ಕಿಂಡಿ ಕೊಳ್ಳೋಡು